ಈ ದಿನ ಬಾಗೇಪಲ್ಲಿ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಶಾಲಾ ಮಕ್ಕಳು ಜೊತೆಗೆ ಸ್ಕೌಟ್ಸ್ ಗೈಡ್ಸ್ ವತಿಯಿಂದ ರಸ್ತೆ ಸುರಕ್ಷತೆ ಸಪ್ತಾಹವನ್ನು ಹಮ್ಮಿಕೊಂಡಿರ್ತೀವಿ. ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ತಹಸೀಲ್ದಾರ್ ಮನಿಷಾ ಮಹೇಶ್ ಪತ್ರಿ. ವಾಹನ ಚಾಲಕರು ತಮ್ಮ ಕುಟುಂಬ ತಮಗಾಗಿ ಕಾಯುತ್ತಿದೆ ಎಂಬ ಪ್ರಜ್ಞೆಯನ್ನ ಸದಾ ಇಟ್ಟುಕೊಂಡಿರಬೇಕು. ವಾಹನ ಚಾಲನೆ ವೇಳೆ ಎಚ್ಚರಿಕೆ ಅತ್ಯವಶ್ಯಕ ಎಂದು ತಹಸೀಲ್ದಾರ್ ಮನಿಷಾ ಮಹೇಶ್ ಪತ್ರಿ ತಿಳಿಸಿದ್ದಾರೆ. ಪಟ್ಟಣದ ತಾಲೂಕು ಆಡಳಿತದ ಆವರಣದಲ್ಲಿ ಪೊಲೀಸ್ ಠಾಣೆ ಹಾಗೂ ಜ್ಞಾನ ದೀಪ್ತಿ ಶಾಲೆಯ ಸಹಯೋಗದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅವಸರದ ಹೊಣೆಗೇಡಿ ವಾಹನ ಚಾಲನೆಯಿಂದ ಕುಟುಂಬ ಭೀತಿಗೆ ಬೀಳುವ ಸ್ಥಿತಿ ಬರುತ್ತೆ. ಇದಕ್ಕೆ ಅವಕಾಶ ಕೊಡಬೇಡಿ. ದ್ವಿಚಕ್ರ ವಾಹನ ಸವಾರರು ಜಾಗರೂಕತೆಯಿಂದ ವಾಹನ ಚಲಾಯಿಸಬೇಕು. ಹೆಲ್ಮೆಟ್ ಧರಿಸಿದ್ರೆ ಅಪಘಾತ ಸಂದರ್ಭದಲ್ಲಿ ಪ್ರಾಣ ಉಳಿಯುತ್ತೆ. ಹೆಲ್ಮೆಟ್ ಧರಿಸುವುದನ್ನು ರೂಢಿಸಿಕೊಳ್ಳಬೇಕು, ಅದು ಕಡ್ಡಾಯವಾಗಿದೆ. ವಾಹನ ಚಲಾಯಿಸುವಾಗ ಮೈಯೆಲ್ಲ ಕಣ್ಣಾಗಿರಬೇಕು. ಓವರ್ಟೇಕ್ ಮತ್ತು ವೇಗ ಮಿತಿಯಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು. ಚಾಲನೆ ಸಮಯದಲ್ಲಿ ಮೊಬೈಲ್ ಬಳಸೋದ್ರಿಂದ ಅಪಘಾತಕ್ಕೆ ಕಾರಣವಾಗ್ತಿದೆ. ಕಣ್ಣುಗಳು ನಿದ್ರೆಗೆ ಜಾರುವಂತಾದರೆ ವಾಹನವನ್ನು ರಸ್ತೆ ಪಕ್ಕಕ್ಕೆ ನಿಲ್ಲಿಸಿ ಒಂದಿಷ್ಟು ಸಮಯ ನಿದ್ರಿಸಿ ನಂತರ ವಾಹನವನ್ನು ರಸ್ತೆಯಲ್ಲಿ ಚಲಾಯಿಸಬೇಕು. ಎಲ್ಲ ರೀತಿಯಲ್ಲಿಯೂ ಜಾಗ್ರತೆ ವಹಿಸುವುದು ಅತ್ಯವಶ್ಯಕವಾಗಿರುತ್ತೆ ಎಂದರು. ಪಟ್ಟಣದ ತಾಲೂಕು ಕಚೇರಿಯಿಂದ ಗೋಳೂರು ವೃತ್ತದವರೆಗೂ ಜಾಥಾ ಮತ್ತು ಸಾರ್ವಜನಿಕರಿಗೆ ರಸ್ತೆ ಸಂಚಾರ ನಿಯಮಗಳ ಅರಿವು ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಕ್ಷೇತ್ರ ಸಮನ್ವಯಾಧಿಕಾರಿ ವೆಂಕಟರಾಮ್, ದೈಹಿಕ ಶಿಕ್ಷಣ ಪರಿವೀಕ್ಷಕ ರಂಗನಾಥ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವೆಂಕಟರಮಣಪ್ಪ ಸೇರಿದಂತೆ ವಿದ್ಯಾರ್ಥಿನಿಯರು ಇದ್ದರು. ವರದಿ ಸುಬ್ಬು ಬಾಗೇಪಲ್ಲಿ, MNS ನ್ಯೂಸ್ ಕನ್ನಡ. ರಸ್ತೆ ಸುರಕ್ಷತಾ ಸಪ್ತಾಹ ಈ ದಿನ ಬಾಗೇಪಲ್ಲಿ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಶಾಲಾ ಮಕ್ಕಳು ಜೊತೆಗೆ ಸ್ಕೌಟ್ಸ್ ಗೈಡ್ಸ್ ವತಿಯಿಂದ ರಸ್ತೆ ಸುರಕ್ಷತೆ ಸಪ್ತಾಹವನ್ನು ಹಮ್ಮಿಕೊಂಡಿರ್ತೀವಿ. ಆ ಒಂದು ಪ್ರೋಗ್ರಾಮ್ನ ಮುಖ್ಯ ಉದ್ದೇಶ ಬಂದು ಯಾರೇ ಆಗಿರಲಿ, ಚಾಲಕರು, 2 ವೀಲರ್ಸ್ ಆಗಿರ್ಬೋದು, ಬೈಕ್ ಚಾಲಕರು ಮತ್ತು ಕಾರ್ ಚಾಲಕರು, 4 ವೀಲರ್ಸ್. ಸೊ ಈ ಚಾಲಕರು ಯಾರೇ ಆಗಿರಬಹುದು, ಅವರು ವಾಹನವನ್ನು ಯಾವಾಗ ಚಲಾಯಿಸಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಚಲಾಯಿಸಬೇಕಾಗುತ್ತೆ. ಯಾಕಂತಂದರೆ ಇವಾಗ 2 ವೀಲರ್ಸ್ ಯೂಶ್ವಲ್ ಆಗಿ ಅತಿ ವೇಗದಿಂದ ಅವರು ಹೋಗ್ತಿರ್ತಾರೆ. ಅವರು ಒಂದು ಟ್ರಾಫಿಕ್ ಸಿಗ್ನಲ್ಸ್ ಕೂಡ ಅವರು ಒಂದು ಯೋಚನೆ ಮಾಡ್ತಿರೋದಿಲ್ಲ. ಸೊ ಅತಿ ವೇಗದಿಂದ ಹೋಗೋದನ್ನು ಅವರು ಸ್ವಲ್ಪ ಅದನ್ನು ಕಡಿಮೆ ಮಾಡಬೇಕಾಗಿ ಬರುತ್ತೆ. ಯಾಕಂತಂದರೆ ಅವ್ರಿಗೋಸ್ಕರ ಅಂತ ಅವ್ರ ಕುಟುಂಬ ಕಾಯ್ತಾ ಇರುತ್ತೆ. ರಸ್ತೆಯಲ್ಲಿ 1 ನಿಮಿಷ ಸಾಕು ನಮಗೆ ಒಂದು ಅಪಘಾತ ಆಗೋಕ್ಕೆ. ಅಪಘಾತದಿಂದ ಎಷ್ಟೆಲ್ಲ ಮರಣಗಳು ಕೂಡ ಹೊಂದುತ್ತವೆ. ಆ ಒಂದು ಇನ್ಫಾರ್ಮೇಷನ್ಸ್ ಕೂಡ ಎಲ್ಲರಿಗೂ ಇರುತ್ತೆ. ಸೊ ನಮ್ಮ ಕುಟುಂಬ ನಮಗಂತ ಕಾಯ್ತಾ ಇರುತ್ತೆ ಅಂತಂದುಬಿಟ್ಟು ನಾವು ಬಹಳ ಎಚ್ಚರಿಕೆಯಿಂದ ವಾಹನವನ್ನು ನಾವು ಚಲಾಯಿಸಬೇಕಾಗಿರುತ್ತೆ. ಸ್ಪೀಡನ್ನ ಕಮ್ಮಿ ಮಾಡಿ ವೇಗ ಮಿತಿನಲ್ಲಿ ಅದನ್ನು ಚಲಾಯಿಸಬೇಕಾಗಿ ಬರುತ್ತೆ. ಜೊತೆಗೆ ಇವಾಗ 2 ವೀಲರ್ಸಿಗೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದರೆ ಎವ್ರಿ ಟೈಮು ಹೆಲ್ಮೆಟ್ನ ಇಬ್ಬರು ಮುಂದೆ ಕೂತಿರೋರು, ಹಿಂದೆ ಕೂತಿರೋರು ಅಥವಾ ಎಷ್ಟು ಜನ ಕೂತಿರ್ತೀರೋ ಅಷ್ಟು ಜನನು ಹೆಲ್ಮೆಟ್ನ ಧರಿಸಿ ಅವರು ವಾಹನವನ್ನು ಚಲಾಯಿಸಬೇಕು. ಅದೇ ರೀತಿ 4 ವೀಲರ್ಸ್ ಅವರು ಒಂದು ಗಮನದಲ್ಲಿ ಏನಂತ ಇಟ್ಕೋಬೇಕು ಅಂತಂದರೆ, ರಸ್ತೆಯಲ್ಲಿ ಬರೀ 4 ವೀಲರ್ಸ್ ಅಷ್ಟೇ ಓಡಾಡ್ತಿರಲ್ಲ, ಅಲ್ಲಿ ಪೆಡೆಸ್ಟ್ರಿಯನ್ಸ್ ಕೂಡ ಇರ್ತಾರೆ, ಅಲ್ಲಿ 2 ವೀಲರ್ಸ್ ಕೂಡ ಓಡಾಡ್ತಿರ್ತಾರೆ. ಸೊ ಅವರ ಒಂದು ವೇಗ ಮಿತಿ ಏನಾದರೂ ಜಾಸ್ತಿ ಆಯಿತು ಅಂತಂದರೆ ಈ ಪೆಡೆಸ್ಟ್ರಿಯನ್ಸ್ಗಾದರೂ ಎಫೆಕ್ಟ್ ಆಗ್ಬೋದು. ಜೊತೆಗೆ 2 ವೀಲರ್ಸ್ನಲ್ಲಿ ಹೋಗ್ತಿರೋರಿಗಾದರೂ ಜಸ್ಟ್ ಒಂದು ಚೂಟ್ ಟಚ್ ಆದರೆ ಸಾಕು, ಅವ್ರು ಬಿದ್ದು ಅವ್ರಿಗೆ ಗಾಯ ಅಥವಾ ಪ್ರಾಣನೇ ಹಾನಿ ಆಗಬಹುದು. ಸೊ ಇದನ್ನು ಗಮನದಲ್ಲಿಟ್ಕೊಂಡು ಎಲ್ಲರೂ ಒಂದು ವೇಗ ಮಿತಿಯಲ್ಲಿ ಚಲಾಯಿಸಬೇಕು ತಮ್ಮ ವಾಹನವನ್ನು ಅಂತ ಬಹಳ ಯಶಸ್ವಿಯಿಂದ ನಾವು ಕೈಗೊಂಡಿರ್ತೀವಿ. ಅದಕ್ಕೆ ಬಹಳ ರೆಸ್ಪಾನ್ಸ್ ಕೂಡ, ಒಳ್ಳೆ ರೆಸ್ಪಾನ್ಸ್ ನಮ್ಮ ಜನತೆಯಿಂದ ಕೂಡ ಬಂದಿರ್ತದೆ ಅಂತ ಮಾಹಿತಿ. ಎಲ್ಲರೂ ಕಾನೂನು ನಿಯಮಗಳನ್ನ ಪಾಲನೆ ಮಾಡಿ ತಮ್ಮ ವಾಹನಗಳ